ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನು ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವಮೃತಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಹೇಳಿ. ಅಂತಂದರೆ ಬರಡು ಕೊರಡು ಕೊನರುವುದಯ್ಯ, ಬರಡು ಹಯನುದಯ್ಯ ಅಂತಂದರೆ ಒಣಗಿದ ಕಡ್ಡಿನೂ ಸಹ ಚಿಗುರುತ್ತೆ, ಆಮೇಲೆ ಬಂಜಿ ಆಗಿರುವಂಥ ಹಸುನೂ ಸಹ ಹಾಲು ಕೊಡುತ್ತೆ, ವಿಷ ಅಮೃತ ಆಗುತ್ತೆ ಅಂತ ಹೇಳಿ ಯಾವುದು ನಾವು ಆಸಕ್ತಿ ತೋರಿ ನಾವು ಏನು ಸಾಧಿಸಬೇಕು ಅಂತ ಇದೀವೋ ಅದಕ್ಕೆ ಆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಈಗ ನಮ್ಮ ರೈತ ಬಾಂಧವರು ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿ ಬೆಳೆಗಳನ್ನ ಅದು ಉತ್ಪಾದನೆ ಮಾಡ್ತಾರೆ. ಆಮೇಲೆ ತೋಟಗಾರಿಕೆ, ಹಣ್ಣು, ತರಕಾರಿ, ಹೂವು ಈ ಥರ, ಹಾಗೆಯೇ ಕುರಿ, ಕೋಳಿ, ಮೀನು ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹೈನುಗಾರಿಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಆರ್ಥಿಕವಾಗಿ ಸಬಲೀಕರಣರಾಗಿದ್ರ ಬಗ್ಗೆ ಹೆಚ್ಚಿನ ಒತ್ತಿಗೆ ಕೊಡ್ತಾ ಇರಲಿಲ್ಲ. ಅಂದರೆ ಉತ್ಪಾದನೆ ಮಾಡ್ತಾನೇ ಇರೋದು ಅಂತ ಹೇಳಿ ಆಗ್ತಾ ಇತ್ತು. ಆದರೆ ಈಗ ಒಬ್ಬ ರೈತನು ಸಹ ಉದ್ಯಮಿದಾರನಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದಾಗ ಈ ಒಂದು ವಿಷಯ ಏನಿದೆ ನಮ್ಮದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅನ್ನೋದನ್ನ ಅದನ್ನ ಸ್ವತಃ ತಾನು ಅಳವಡಿಸ್ಕೊಂಡು ತಾವು ಬೆಳೆದಂತಹ ಬೆಳೆಗಳಿಗೆ ಆ ಒಂದು ಕೃಷಿ ಉತ್ಪನ್ನಗಳನ್ನು, ತೋಟಗಾರಿಕೆ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ, ಮೌಲ್ಯವರ್ಧನೆ ಮಾಡಿ, ಅದನ್ನು ಬ್ರ್ಯಾಂಡಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ ತಾನೇ ಸ್ವತಃ ಅಥವಾ ಸಮುದಾಯದ ಮುಖಾಂತರ ಅಥವಾ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡಿದ್ದೇ ಆಗಿದ್ದಲ್ಲಿ ಅವನು ಆರ್ಥಿಕವಾಗಿ ಸಬಲೀಕರಣನಾಗ್ತಾನೆ, ಸದೃಢನಾಗ್ತಾನೆ ಅಂತ ಹೇಳ್ತಾ, ರೈತ ಬಂಧುಗಳು, ಇವತ್ತು ನಾವಿಲ್ಲಿ PMFME ಯೋಜನೆ ಅಡಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇಲ್ಲಿ ನಾವು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀಯುತ CN ಶಿವಪ್ರಕಾಶ್, ವ್ಯವಸ್ಥಾಪಕ ನಿರ್ದೇಶಕರು, ಕೆಪೆಕ್ಸ್ ಸಂಸ್ಥೆಯಿಂದ ಆಗಮಿಸಿದ್ದಾರೆ. ಸರ್, ತಮಗೆ ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರ್ತೇನೆ ಸರ್. ಸೊ ಹಾಗೆಯೇ ರೈತ ಬಾಂಧವರೇ, ಈ ಒಂದು ವಿಷಯಕ್ಕೆ ಮಾತ್ರ ತಮ್ಮ ಪ್ರಶ್ನೆ ಇವತ್ತು ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು. ದೂರವಾಣಿ ಸಂಖ್ಯೆ ನಿಮ್ಮ TV ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802-2354-2599 ಮತ್ತು 2354-2699. ಬನ್ನಿ, ತಡಬೇಕೆ ರೈತ ಬಾಂಧವರೇ, ವೀಕ್ಷಕರೇ, ನಾವೀಗ ಈ ಒಂದು PMFME ಯೋಜನೆ ಅಡಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಪೂರಕವಾಗಿ ಕೆಪೆಕ್ಸ್ ಸಂಸ್ಥೆ ಯಾವ ರೀತಿ ನಿಮ್ಮೊಡನೆ ಶ್ರಮಿಸ್ತಾ ಇದೆ, ನಿಮಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ, ಸದೃಢರಾಗಬೇಕು ಅಂತ ಹೇಳಿ ಏನೇನು ಯೋಜನೆಗಳು, ಯಾವ್ಯಾವ ಚಟುವಟಿಕೆಗಳಿದೆ ನೋಡೋಣ ಬನ್ನಿ. ಸರ್, ಈಗ ನಾನು ಇಷ್ಟೊತ್ತು ಹೇಳಿದೆ ನಮ್ಮ ಪೀಠಿಕೆಯಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ. ಸೊ ಹೀಗಿದ್ದಾಗ ತಮ್ಮ ಒಂದು ಕೆಪೆಕ್ಸ್ ಸಂಸ್ಥೆ ಒಂದು PMFME ಯೋಜನೆಯನ್ನು ಹಮ್ಮಿಕೊಂಡಿದೆ ಸರ್. ಏನು ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಸರ್? ಎಲ್ಲರಿಗೂ ನಮಸ್ಕಾರ. ಸಮದ್ದವರು ಪೀಠಿಕೆಯಲ್ಲೇ ಎಲ್ಲ ಹೇಳ್ಬಿಟ್ರು, ಅದಕ್ಕಿಂತ ಹೆಚ್ಚಾಗಿ ಹೇಳೋವಂಥದ್ದು ಏನು ಬಾಕಿ ಇಲ್ಲ. ಆದರೆ PMFME ಯೋಜನೆಯಲ್ಲಿ ಇನ್ನು ಯಾವ ರೀತಿ ಉತ್ತೇಜನ ಕೊಡಲಿಕ್ಕೆ ಏನೇನು ವಿಧವಾಗಿ ನಾವು ಕೈ ಹಿಡಿತಾ ಇದ್ದೀವಿ ಉದ್ಯಮೆದಾರರನ್ನ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಹೇಳಬೇಕಾಗತ್ತೆ. ಆದರೆ ಒಂದು ಸಣ್ಣ ಕ್ಲಾರಿಫಿಕೇಟ್ರಿ
ಮಾತನಾಡಬೇಕಾಗುತ್ತೆ. ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಸಂಸ್ಕರಣೆ ಅಂದ ಕೂಡಲೇ ನಾನು ನಿಮ್ಮೆಲ್ಲರ ಮುಂದೆ ಒಪ್ಕೋಬೇಕಾಗತ್ತೆ. ನಾನು ಅಲ್ಲಿ ಜಾಗಕ್ಕೆ ಬರೋದಕ್ಕಿಂತ ಮೊದಲು ಸಂಸ್ಕರಣೆ ಅಂದರೆ ನನ್ನದೇ ಆದ ಒಂದು ಬೇರೆ ಒಂದು ಯೋಚನೆ ಇತ್ತು. ತಪ್ಪು ಕಲ್ಪನೆನೇ ಇತ್ತು. ಸಂಸ್ಕರಣೆ ಅಂದ ಕೂಡಲೇ ನಮ್ಮಲ್ಲಿ ಏನು ಅನ್ಕೋತೀವಿ, ಏನೋ ವೇರ್ ಹೌಸಿಂಗೋ ಅಥವಾ ಒಂದು ಕೋಲ್ಡ್ ಸ್ಟೋರೇಜೋ, ಅದಲ್ಲ. ಒಂದು ನಮ್ಮ ಉತ್ಪಾದನೆ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ನಮ್ಮ ಕೃಷಿಯಿಂದ ಬಂದಂಥ ರಾ ಮೆಟೀರಿಯಲ್, ಕಚ್ಚಾ ಉತ್ಪನ್ನಗಳು, ಬೆಳೆ ಅಷ್ಟೇ. ಅದು ಬೆಳೆ ಉತ್ಪನ್ನ ಅನ್ನೋ ಅದು ನೆಕ್ಸ್ಟ್ ಸ್ಟೇಜ್. ಅದು ನೆಕ್ಸ್ಟ್ ಸ್ಟೇಜಿಗೆ ನಾವು ತೊಗೊಂಡೋಗ್ತೀವಲ್ಲ, ಅದನ್ನೇ ಸಂಸ್ಕರಣೆ. ಈಗ ಭತ್ತನ ಅಕ್ಕಿ ಮಾಡೋದು ಸಂಸ್ಕರಣೆ, ಅಕ್ಕಿಯಿಂದ ಅಕ್ಕಿ ಹಿಟ್ಟು ಮಾಡೋದು ಸಂಸ್ಕರಣೆ, ರಾಗಿ ಹಿಟ್ಟು ಮಾಡೋದು, ರಾಗಿಯಿಂದ ಹುರಿಟ್ಟು, ರಾಗಿಯಿಂದ ರಾಗಿ ಮಾಲ್ಟ್, ಇದನ್ನು ಸಂಸ್ಕರಣೆ ಅನ್ನೋದು. ಅದು ಮಾಡಿದಾಗ ಎವ್ರಿ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಮೌಲ್ಯವರ್ಧನೆ ಆಗುತ್ತೆ. ಅದಕ್ಕೆ ಅದನ್ನು ನಾವು ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಅಂತ ನಾವು ಕರೆಯೋದು. ಅದಕ್ಕೆ ಈ ಯೋಜನೆ ಬಂದಿದೆ, ಉತ್ತೇಜನೆ ಕೊಡೋದಕ್ಕೆ. ಉತ್ತೇಜನೆ ಅಂದ ಕೂಡಲೇ ಏನು ಒಂದು ನಾವು ಹಿಂಗೆ ಬಂದು ಏನು ಮಾತಾಡಿ ಹೇಳ್ಬಿಟ್ಟು ಹೋಗೋದಲ್ಲ. ಇದಕ್ಕೆ ಬ್ಯಾಂಕ್ ಸಾಲನ ದೊರಕಿಸಿ, ಅದಕ್ಕೆ ಬ್ಯಾಂಕ್ ಸಾಲನ ಏನು ನಾವು ಕೊಡ್ತೀವೋ ಬ್ಯಾಂಕ್ ಥ್ರೂ, ಅದರಲ್ಲಿ 50% ನಾವು ಸಹಾಯಧನ ಅಂತ ಬ್ಯಾಂಕ್ ಅಕೌಂಟ್ಗೆ ತುಂಬ್ತೀವಲ್ಲ ಈ ಫಲಾನುಭವಿಗಳಿಗೆ, ಅದು ಮೇಜರ್ ಪಾಯಿಂಟ್. ಅಂದರೆ ಈ ಒಂದು ಸಂಸ್ಕರಣೆ ಮೌಲ್ಯವರ್ಧನೆ ಜೊತೆ ಮಾಡೋದಕ್ಕೆ ನೀವು ಆರ್ಥಿಕವಾಗಿ ಪ್ರೋತ್ಸಾಹನೂ ಸಹ ನೀಡ್ತಿದ್ದೀರಾ ಒಟ್ಟಿಗೆ. ಅದೇ ನಮ್ಮದು ಮೇನ್ ಉದ್ದೇಶ. ಚೆನ್ನಾಗಿದೆ ಸರ್. ಈಗ ಇತ್ತೀಚೆಗೆ ಕೃಷಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತು ಸರ್, 6, 7, 8 ಫೆಬ್ರವರಿ ಇದೇ ತಿಂಗಳಲ್ಲಿ. ಸೊ ಅಲ್ಲಿ ಈ ಒಂದು ನಿಮ್ಮ ಸಂಸ್ಥೆಯ ಪ್ರಮುಖ ಪಾತ್ರ ಏನಿತ್ತು ಸರ್ ಇದರಲ್ಲಿ? ಹೇಗೆ ಯಾವ್ಯಾವ ಚಟುವಟಿಕೆಗಳನ್ನು? ಅದರದ್ದು ಒಂದು ಸಣ್ಣ ಹಿನ್ನೆಲೆಯನ್ನು ಹೇಳಬೇಕಾಗತ್ತೆ. ನಮ್ಮ ನೆಚ್ಚಿನ ಕೃಷಿ ಸಚಿವರು ಹಗಲು ರಾತ್ರಿ ಯೋಚನೆ ಮಾಡ್ತಾರೆ. ಅವರು ಹೇಳೋದು ಒಂದೇ, ಬೆಳೆ ನಮ್ಮ ರೈತನಿಗೆ ಬೆಲೆ ಸಿಗ್ತಾ ಇಲ್ಲ, ಏನಾದ್ರು ಒಂದು ಬೆಲೆ ಸಿಗಂಗೆ ಮಾಡಬೇಕಪ್ಪ. ಖಂಡಿತ. ಆ ಸಿಗಂಗೆ ಮಾಡೋ ವಿಚಾರದಲ್ಲಿ ಅವರು ಈ ಸಲ ಭಾರಿ ಚೆನ್ನಾಗಿ ಅವ್ರದ್ದೇ ಡ್ರೀಮ್ ಅದು. ಈ ITF ಇಂಟರ್ನ್ಯಾಷನಲ್ ಟ್ರೇಡ್ ಫೆಸ್ಟಿವಲಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್ ಅಂತ ಆ ಥೀಮನ್ನು ಕೊಟ್ಟವರು ನಮ್ಮ ಕೃಷಿ ಸಚಿವರಾದ ಉತ್ಪಾದನೋತ್ತರ ಕೃಷಿ ಅಂತ ಹೇಳ್ತಾರೆ, ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ರು ಚಲುವರಾಯಸ್ವಾಮಿ. ಹೌದು ಸರ್. ಬರೀ ಬೆಳೆ ಬಂದು ಬೆಲೆ ಸಿಗೋಲ್ಲ, ಅದ್ರ ಮುಂದಕ್ಕೆ ಏನು ಮಾಡಬೇಕು? ರೈತನ ನೆಕ್ಸ್ಟ್ ಜನರೇಷನ್ ಅಥವಾ ರೈತ ಆತಾನೇ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಆಗಿದ್ರೆ ಮೌಲ್ಯವರ್ಧನೆ ಪಡೀಲಿಕ್ಕೆ ಅವನ ಆಹಾರ ಸಂಸ್ಕರಣೆಗೆ ಇಳಿಬೇಕು. ಅದಕ್ಕೆ ಈ ಟ್ರೇಡ್ ಫೆಸ್ಟಿವಲಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್, ಅದರಲ್ಲಿ ನಮ್ಮ ಆಹಾರ ಸಂಸ್ಕರಣೆಗೆ ಹೆಚ್ಚಿನ ಒತ್ತು ಕೊಡಿ ಅಂತ ನಮಗೆ ಆದೇಶ ಕೊಟ್ಟರು. ಅದರಿಂದಾಗಿ ನಾವು ಕ್ಯಾಪೆಕ್ಸ್ ಸಂಸ್ಥೆಯಿಂದ ಹಲವಾರು ಮಳಿಗೆಗಳು 66 ಮಳಿಗೆಗಳನ್ನು ನಾವು ಬೇರೆ ಒಂದು ವಿಧವಾದ ಒಂದು ಉತ್ತೇಜನೆ ಕೊಡಲಿಕ್ಕೆ ನಾವು ಹಾಕ್ಕೊಂಡಿದ್ದು. ಅದರದ್ದು ಮುಂದಕ್ಕೆ ನಾನು ಹೇಳ್ತೀನಿ ಸರ್. ಹೀಗಿದ್ದಾಗ ಈಗ ಈ ಥರ ಒಂದು ಮೇಳ ಕೃಷಿ ಇಲಾಖೆ ವತಿಯಿಂದ ಆಗಿತ್ತು. ಈಗ ಕೆಪೆಕ್ಸ್ ಸಂಸ್ಥೆ ಒಂದನೇ ಕೆಲವೊಂದು ಈ ಥರ ಕಾರ್ಯಾಗಾರಗಳು ಅಥವಾ ಮೇಳಗಳು ಎಲ್ಲರೂ ನಡೀತಾ ಇರ್ತಾವ, ಆ ಥರ ಏನಾದರೂ? ತುಂಬ ಒಳ್ಳೆಯ ಪ್ರಶ್ನೆ ತಮ್ಮದು. ನಾವು ಫಸ್ಟು PMFME ಯೋಜನೆಯಲ್ಲಿ ಎಷ್ಟು ಕೋಟಿ ನಾವು ಬಂದ ಪ್ರಾಸ್ಪೆಕ್ಟಿವ್ ಫಲಾನುಭವಿಗಳಿರ್ತಾರಲ್ಲ ಅವ್ರಿಗೆ ತಲುಪಿಸ್ಬೇಕು. ಅದನ್ನು ಮಾಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಕೃಷಿ ಸಚಿವರು ಹೇಳ್ದಂಗೆ ಜಿಲ್ಲಾವಾರು ಜಿಲ್ಲಾ ಪಂಚಾಯತ್ ಸಭಾಂಗಣ, ಬೇರೆ ಯಾವುದು ಪ್ರೈವೇಟ್ ಪ್ಲೇಸ್ಗಳಲ್ಲಿ ಸಭಾಂಗಣದಲ್ಲಿ DC ಮತ್ತು CEO, ಲೀಡ್ ಬ್ಯಾಂಕ್ ಮ್ಯಾನೇಜರ್ಸು, ಜಾಯಿಂಟ್ ಡೈರೆಕ್ಟರ್ಸ್ ಆಫ್ ಅಗ್ರಿಕಲ್ಚರ್, ಆಲ್ ಲೈನ್ ಡಿಪಾರ್ಟ್ಮೆಂಟ್ಸು, ಜಾಯಿಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರು, ಡೆಪ್ಯೂಟಿ ಡೈರೆಕ್ಟ್ರು ಇದು ಯಾವುದು ಫಿಶರೀಸು, ಅನಿಮಲ್ ಹಸ್ಬೆಂಡ್ರಿ, ಎಲ್ಲರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಫಸ್ಟ್ PMFME ಸ್ಕೀಮ್ದು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಮಾಡಿದ. ಎಲ್ಲ ಜಿಲ್ಲೆಗಳನ್ನು ಮಾಡಿದು. ಚಿಕ್ಕಬಳ್ಳಾಪುರಲ್ಲಿ ಮಾತ್ರ ಯಾವುದೋ ಒಂದು ತಾಲೂಕು ಮಟ್ಟದಲ್ಲಿ ಮಾಡಿದಾಗ ಅಲ್ಲಿ ಎಲ್ಲ ಈ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ್ರಲ್ಲ ಅವ್ರದ್ದು ಸ್ಟಾಲ್ಗಳು ಹಾಕಿಸಿ ಅದು ಒಂದು ಟ್ರೇಡ್ ಮೇಳ ಥರನೇ ಮಾಡ್ತಾರೆ, ಒಂದು ಜಾತ್ರೆ ಥರನೇ ಮಾಡಿದ್ದೀವಿ. ಆವಾಗಲೇ ಇದಕ್ಕೊಂದು ಅವೇರ್ನೆಸ್ ಬರೋದ್ರ ಜೊತೆಗೆ ಉತ್ತೇಜನ ಸಿಗುತ್ತೆ. ದೇ ಗೆಟ್ ಇನ್ಸ್ಪೈರ್ಡ್. ಇವ್ರಿಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಯಾಕೆಂದರೆ ನಾವು ಹೇಳ್ಕೊಂಡು ಹೋಗ್ಬೋದು, ಬಟ್ ಅಲ್ಲಿ ಆ ಸ್ಟಾಲ್ಗಳಲ್ಲಿ ಆ ಹೆಣ್ಮಗಳು ಬಂದು ಹಪ್ಪಳ ಆಗಲಿ, ಉಪ್ಪಿನಕಾಯಿ ಆಗಲಿ, ರೊಟ್ಟಿ ಆಗಲಿ,
ಚಿಪ್ಸ್ ಆಗಲಿ ಅದನ್ನು ತಂದು ಮಾರ್ತಾ ಇರ್ತಾಳಲ್ಲ, ನಮ್ಮ ಫಲಾನುಭವಿ PMFME ಬೆನಿಫಿಷರಿ ಅಂತ. ಅದನ್ನು ನೋಡಿ ನಾವು ಎಷ್ಟೇ ಹೇಳೋದಕ್ಕೆ ಅದ್ರ 10ರಷ್ಟು ಇನ್ಸ್ಪೈರ್ ಆಗೋದು ಅವ್ರ ಕಣ್ಮುಂದೆ ಪ್ರತ್ಯಕ್ಷವಾಗಿ ನೋಡ್ತಾರಲ್ಲ. ಅದರಿಂದ ನೀವು ಹೇಳಿದ್ದು ಪ್ರಶ್ನೆ ಅದನ್ನು ನಾವು ಇಲ್ಲಿರೋ ಪಾಯಿಂಟೇ ಹೇಳ್ತಿರ್ಲಿಲ್ಲ. ಬಹಳ ಸೂಕ್ತವಾದ ಮಾಹಿತಿ ನೀಡಿದೆ ಸರ್ ಅದ್ರ ಬಗ್ಗೆ ತಾವು. ಸರ್, ಈಗ ಯಾವುದೇ ಒಂದು ಯೋಜನೆ ಅಂತ ಹೇಳಿದಾಗ ನಮಗೆ ಒಬ್ಬ ಫಲಾನುಭವಿಗೆ ಏನೇನು ಸವಲತ್ತು ದೊರಕುತ್ತೆ ಅನ್ನೋದು ಒಂದು ಅಂಶ ಬರುತ್ತೆ. ಸೊ ಹೀಗಿದ್ದಾಗ ಈ ಒಂದು PMFME ಯೋಜನೆ ಇಡೀ ಫಲಾನುಭವಿಗೆ ಕೆಲವೊಂದು ಏನಾದ್ರು ಘಟಕಗಳು ನೀಡುವಂಥದ್ದಿದೆಯಾ? ಇದ್ದಲ್ಲಿ ಯಾವ ಯಾವ ಘಟಕಗಳನ್ನು ವಿತರಣೆ ಮಾಡಲಾಗುತ್ತೆ ಸರ್ ಸಹಾಯಧನದಡಿ? ಇದು ಆಹಾರ ಸಂಸ್ಕರಣೆಗೆ ಯಾವುದೋ ಒಂದು ಐಡಿಯಾ ನಿಮ್ಮಲ್ಲಿ ಇರುತ್ತೆ ಅಂದ್ಕೊಳ್ಳಿ. ನಮ್ಮಲ್ಲಿ ಹೆಲ್ಪ್ಲೈನ್ಸು ಒಂದು 15 ಹೆಲ್ಪ್ಲೈನ್ಸು ಕ್ಯಾಪೆಕ್ಸ್ ಸಂಸ್ಥೆಯಲ್ಲಿ ಸೆಟಪ್ ಮಾಡಿದ್ದೀವಿ. ಅದಲ್ಲದೆ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟಲ್ಲಿ ಇರ್ತಾರಲ್ಲ, ಅವ್ರ ಅಂಡರಲ್ಲಿ ಎಲ್ಲ ಆಫೀಸರ್ಸ್ನು ಇದಕ್ಕೆ ತೊಡಗಿರ್ತಾರೆ. ನೀವು ಇಂಥದ್ದೊಂದು ಮಾಡಬೇಕು ಅನ್ನೋದು ಒಂದು ಸಣ್ಣ ಐಡಿಯಾ ಇದ್ದರೆ ನಮಗೆ ಒಂದು ಹೆಲ್ಪ್ಲೈನ್ ಅಥವಾ JD ಆಫೀಸ್ಗೆ ವಿಷಯ ತಿಳಿಸಿದ್ರೆ ನಮ್ಮಿಂದ ನಿಮಗೆ ಬೆನ್ನತ್ತೀವಿ. ಯಾವ ರೀತಿ ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ ಇರ್ತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು DRPs ಅಂತ. ಇವ್ರುಗಳು ಏನು ಮಾಡ್ತಾರೆ, ನಾವು ಇಲ್ಲಿಂದ ಇನಿಷಿಯೇಟ್ ಮಾಡಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಅವರು ಹೋಗಿ ಅವ್ರಿಗೆ ಏನು ಅವ್ರದ್ದು ಇಂಟ್ರೆಸ್ಟ್ ಏನಿದೆ, ಏನು ಮಾಡಬೇಕಂದ್ರೆ ಅದ್ರ ಬಗ್ಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಅವರೇ ಮಾಡಿ ಬ್ಯಾಂಕಿಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಸಿಕ್ ಡಾಕ್ಯುಮೆಂಟ್ಸ್ ಇರಲ್ಲ, ಅದನ್ನು ಅವರಿಂದ ಪಡೆದು ಹೊಂದಿಸ್ಕೊಂಡು ಕರ್ಕೊಂಡೋಗಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಮತ್ತು ಬ್ಯಾಂಕ್ ಅವ್ರ ಹತ್ರ ಒಂದು 3 ನಿಮಿಷ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ಅಪ್ಲೋಡ್ ಆಗುತ್ತೆ ಅಪ್ಲಿಕೇಶನ್. ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಹೆಡೆಡ್ ಬೈ ಡೆಪ್ಟಿ ಕಮಿಷನರ್ ಹಿಮ್ಸೆಲ್ಫ್, ದೊಡ್ಡ ಕಮಿಟಿ. ಅದು ಎಲ್ಲೂ ಇವರು ಓಡಾಡಂಗಿಲ್ಲ. ಅದು ಅಪ್ಲೋಡ್ ಆದಮೇಲೆ ಅದ್ರ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಏನು ಕೊಟೇಶನ್ಸ್ ಕೊಟ್ಟಿರ್ತದೋ ಅವರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಮೆಷಿನ್ರಿ, ಟೂಲ್ಸ್, ಇಂಪ್ಲಿಮೆಂಟ್ಸ್, ಆ ಕೊಟೇಶನ್ಸ್ ಮೇಲೆ ಡೈರೆಕ್ಟಾಗಿ ಪೇಮೆಂಟ್ ಅಲ್ಲಿಗೆ ಹೋಗಿ ಇವರು ಘಟಕನ ಸೆಟಪ್ ಮಾಡಲಿಕ್ಕೆ ರೆಡಿಯಾಗಿ ಬರುತ್ತೆ ಎಲ್ಲ. ಅದರಿಂದ ಅಂಥದ್ದು ಟೋಟ್ಲಿ ಆಟೋಮೇಟೆಡ್ ಸರ್ವಿಸ್ ಇದು. ಅಂದರೆ ಇಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಉದ್ದಿಮೆದಾರನಿಗೆ ಒಂದು ಮೀಡಿಯೇಟರ್ ಆಗಿ, ಇದು ಮಧ್ಯವರ್ತಿಯಾಗಿ ಅವರಿಗೆ ಎಲ್ಲ ಥರದ ಸಹಕಾರ ನೀಡೋದಕ್ಕೆ. ಆದರೆ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗೆ ತಾವು ಯಾವ ಅರ್ಹತೆ ಮೇಲೆ ಆಯ್ಕೆ ಮಾಡ್ಕೊಳ್ತೀರಾ ಸರ್? ಅವ್ರ ವಿದ್ಯಾರ್ಥಿ ಅಥವಾ ಆ ಥರ ಏನಾದರೂ ಬೇಕಾಗುತ್ತೆ? ಇಲ್ಲಿ ಒಂದು ವರ್ಡ್ ತಾವು ಯೂಸ್ ಮಾಡಿದ್ರೆ ಮಧ್ಯವರ್ತಿ ಅನ್ನೋದು, ಅದಕ್ಕೆ ಒಂದು ಯಾವಾಗಲೂ ಕೆಟ್ಟ ಒಂದು ಇವರು ದಳ್ಳಾಳಿಗಳಲ್ಲ, ಮಧ್ಯವರ್ತಿಗಳಲ್ಲ. ದೇ ಆರ್ ಆಥರೈಸ್ಡ್ ಪರ್ಸನ್ಸ್ ಆಫ್ ಕ್ಯಾಪೆಕ್, ಅಪ್ರೂವ್ಡ್ ಆ್ಯಂಡ್ ಸೆಂಟ್ ಬೈ ಅಸ್. ಅವರನ್ನು ನಾವು ಕಳಿಸ್ಬೇಕಾದಾಗ ನಾವು ಅವ್ರನ್ನ ಸೆಲೆಕ್ಟ್ ಮಾಡೋದು ಭಾರಿ ಚೆನ್ನಾಗಿ. ಯಾರೋ ಫೋನ್ ಮಾಡಿದ್ರು ಅವ್ರು 4 ಇಂಥವ್ರು 600 ಚಿಲ್ಲರೆ ಜನ ಇದ್ದಾರೆ ನಮ್ಮಲ್ಲಿ. ಅವರನ್ನು ನಾವು ಸೆಲೆಕ್ಟ್ ಮಾಡಿಲ್ಲ. CFTRI ಮೈಸೂರು ಅವ್ರಿಗೆ ನಾವು ಒಂದು ಟಾಸ್ಕ್ ಕೊಟ್ಟಿರ್ತೀವಿ. ಅವರು ಒಂದು ಪ್ರೋಸೆಸ್ಸಲ್ಲಿ ಅವ್ರನ್ನ ಆಯ್ಕೊಂಡು. ಒಂದು ಕರೆ ಇದೆ ಸರ್, ಅದು ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ದರಪ್ಪ ಕಿತ್ತೂರು ಅನ್ನೋರು ತೆರದಾಳಿಂದ ಕರೆ ಮಾಡ್ತಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಾನು ಸುಮಾರು ಒಂದು 20 ವರ್ಷದಿಂದ ಸಾವಯವದಲ್ಲಿ ಅರಿಶಿನ ಬೆಳೀತಾ ಇದ್ದೀನಿ. ಅರಿಶಿನ, ಓಕೆ. ಅದನ್ನು ಮೌಲ್ಯವರ್ಧನೆ ಪೌಡರ್ ಆಗಿ ಮಾರಾಟ ಮಾಡುವಂತ ಒಂದು ಯೋಜನೆ ಹಾಕೊಂಡಿದ್ದೇನೆ ಸರ್. ತುಂಬಾ ಒಳ್ಳೇದು, ಕೇಳಿ. ಸರ್, ಅದಕ್ಕೆ ಈಗ ನಮ್ದು ವಿದ್ಯುತ್ ಶಕ್ತಿ ಅಲ್ಲಿ ಅವೈಲೇಬಲ್ ಇಲ್ಲ ಸರ್. ಯಾವುದೇ ಒಂದು ಅದನ್ನ ಪೌಡರ್ ಮಾಡ್ಬೇಕಾದ್ರೆ ಓಕೆ ಸೋಲಾರ್ ಏನಾದ್ರು ಪ್ಯಾನಲ್ ಹಾಕಿ ಅದರ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಕೊಂಡು ನಾವೇನಾದರೂ ಅದರಲ್ಲಿ ಮಾಡಬಹುದಾ, ಹೇಗೆ? ಆಯ್ತು, ಉತ್ತರ ನೀಡ್ತಾರೆ, ಕೇಳಿ. ಈಗ ಅವ್ರಿಗೆ ವಿದ್ಯುತ್ ಶಕ್ತಿದು ಕೊರತೆ ಇದೆ ಸರ್. ಈಗ ಅವರು ಅದು ಹೇಳಿದ್ರು ಅರಿಶಿನ ಒಂದು ಪುಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಈಗ ವಿದ್ಯುತ್ ಶಕ್ತಿ ಬಂದು ನಿಮಗೆ ಕೊರತೆ ಇದ್ದಾಗ ಅದಕ್ಕೆ ನಾವು ಏನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು, ನಾವು ಡೆಪ್ಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ಗೆ ನಾವು ತಿಳಿಸ್ತೀವಿ, ಅವ್ರದ್ದು ಮಾಹಿತಿ ತಗೊಳ್ಳೋಣ. ಬಟ್ ಅವ್ರು ಬೇಸಿಕಲಿ ಮಾಡ್ತಾರೆ ಮೌಲ್ಯವರ್ಧನೆ. ಭಾರಿ ಹೆಮ್ಮೆಯಿಂದ ನಾವು ಒಪ್ಕೋಬೇಕು ಅವ್ರನ್ನ. ಯಾಕೆಂದರೆ ಅದನ್ನು ಪುಡಿ ಮಾಡಿ ಪ್ಯಾಕೆಟ್ ಮಾಡಿ ಮಾರೋದು, ಅದೇ ಮೂಲ ಮೌಲ್ಯವರ್ಧನೆ. ಅಂದರೆ ಅವ್ರು ಮಾಡ್ತಾ ಇರೋದಕ್ಕೆ ನಾವು ಅವ್ರು ಶ್ಲಾಘಿಸ್ಬೇಕು. ಅದೇನು ಆ ಒಂದು ಅವರ ಒಂದು ತೆರದಾಳು ಅನ್ನೋ ಒಂದು ಕರೆ ಮಾಡಿ ಬಾಗಲಕೋಟೆಯಲ್ಲಿ ತುಂಬ ಜನ ಅರಿಶಿನ ಬೆಳೀತಾರೆ, ಚಾಮರಾಜನಗರಲ್ಲಿ ಬೆಳೀತಾರೆ. ಅಲ್ಲಿ ಎಲ್ಲದಕ್ಕೂ ನಾವು ಇದು ಉತ್ತೇಜನ ಕೊಡ್ತಾ ಇದ್ದೀವಿ. ಅವ್ರದ್ದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ. ಹೌದು.
ಸರ್ ಹೇಳ್ತಾ ಇರ್ತಾವೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ. ನಾನು ಅದಕ್ಕೆ ಕೇಳಿದೆ, ಅವ್ರಿಗೆ ಅರ್ಹತೆ ಯಾವ ವಿದ್ಯಾರ್ಥಿಯಿಂದ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳಿದೆ ನಾನು. ಅವರು ಅದು ಹೇಳ್ತಾ ಇದ್ದೀರಿ. ಬೇಸಿಕ್ ಮಿನಿಮಮ್ ಗ್ರಾಜ್ಯುಯೇಟ್ ಆಗಿರಬೇಕು ವಿತ್ ಕಂಪ್ಯೂಟರ್ ನಾಲೆಡ್ಜ್ ಅಂತ ಹಾಕ್ತೀವಿ. ಆದರೆ ನಮ್ಮ ಕೈಲಿ ಪ್ರೋಸೆಸ್ಸೇ ಇಲ್ಲ, ಅದು ಸೆಲೆಕ್ಷನ್ ಪ್ರೋಸೆಸ್ CFTRI ಮಾಡಿ ಮತ್ತೆ ಇವ್ಯಾಲ್ಯೂಯೇಷನ್ ಬೇರೆಯವ್ರು ಮಾಡ್ತಾರೆ. ನಿಫ್ಟೆಮ್ದು ಒಂದು ಏಜೆನ್ಸಿ ಇದೆ ತಂಜಾವೂರು, ಅವ್ರನ್ನ ಮಾಡಿ ನಮ್ಗೆ ಕಳಿಸ್ತಾರೆ. ಅವ್ರಿಗೆ ನಾವು ಮತ್ತೆ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಐಡೆಂಟಿಟಿ ಕಾರ್ಡು ಕೊಟ್ಟು ಅವರು ಒಂದು ನಮ್ಮ ಕ್ಯಾಪೆಕ್ಸ್ ಸಂಸ್ಥೆಯಿಂದ T-ಶರ್ಟ್ ಕೊಟ್ಟು ಅವರನ್ನು ಫೀಲ್ಡ್ಗೆ ಬಿಟ್ಟಿರ್ತೀವಿ. ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ ಅವ್ರ ದಳ್ಳಾಳಿಗಳೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ ಇದು T-ಶರ್ಟ್ ಆಗಲಿ ID ಕಾರ್ಡ್ ಆಗಲಿ ನಾವು ಕೊಟ್ಟು ರೆಕಗ್ನಿಷನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಯಾಕೆ ಅವರು ಅದು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ಅಲ್ಲೋದು ಒಂದು ಅರ್ಧ ಕಾಫಿನೂ ಕುಡಿಯೋ ಹಾಗಿಲ್ಲ. ವಿ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಅವರೆಲ್ಲ ಕೆಲಸ ಮಾಡಾದಮೇಲೆ ಅವ್ರಿಗೇನು ಸಿಗುತ್ತೆ ಅಂತ ನೀವು ಕೇಳಬೇಕಲ್ಲ. ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತಲ್ಲ ಅವತ್ತು 10,000 ರೂಪಾಯಿ ಅವ್ರ ಅಕೌಂಟ್ಗೆ ನಮ್ಮ ಸ್ಕೀಮಲ್ಲೇ ಅವ್ರಿಗೆ ಹೋಗಿ ಅಕೌಂಟ್ ಬೀಳುತ್ತೆ. ಲೋನ್ ಡಿಸ್ಪರ್ಸ್ ಆಗುತ್ತಲ್ಲ ಅವಾಗ ಇನ್ನೂ 10,000 ರೂಪಾಯಿ. ಸೊ ಒಂದು ಅಪ್ಲಿಕೆಂಟ್ಗೆ ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಪರ್ಸ್ ಆಗೋವರೆಗೂ ಅವ್ರ ಕೈ ಹಿಡಿದಿದ್ದಕ್ಕೆ 20,000 ರೂಪಾಯಿ ನಾವು ಸ್ಕೀಮಲ್ಲೇ ಕೊಡೋದು. ಅದರಿಂದ ಯಾರು ಅವರು ಮಧ್ಯವರ್ತಿಗಳಲ್ಲ, ನಮ್ಮ ಆಥರೈಸ್ಡ್ ರೆಪ್ರೆಸೆಂಟೇಟಿವ್. ತುಂಬ ಚೆನ್ನಾಗಿದೆ ಸರ್ ಇದು. ಸರ್ ಮತ್ತೊಂದು ಕರೆ ಬರ್ತಾ ಇದೆ ಸರ್, ಚಿಕ್ಕಮಗಳೂರಿಂದ ಯೋಗರಾಜ್ ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ. ನಮಸ್ತೆ ಯೋಗರಾಜ್ ಅವರೇ. ಸರ್. ಪ್ರಶ್ನೆ ಕೇಳಿ ಸರ್. ನಮಸ್ತೆ. ನಮಸ್ತೆ, ಕೇಳಿ ಪ್ರಶ್ನೆ ಕೇಳಿ ಸರ್. ಅದು NHM ಇಂದ ಒಂದು ನಾಟಿ ಕೋಳಿ ಫಾರ್ಮ್ಗೆ ಅಂತ ಅಪ್ಲೈ ಮಾಡಿದ್ವಿ. ಯಾವುದಕ್ಕೆ? ನಾಟಿ ಕೋಳಿ ಫಾರ್ಮ್ಗೆ. ನಾಟಿ ಕೋಳಿ ಫಾರ್ಮ್ಗೆ. ಓಕೆ. ಸೊ ಅದರಲ್ಲಿ ಏನಾಯ್ತು, ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದೆ. ಅಂತರ್ಗಟ್ಟೆಯಲ್ಲಿ ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕು, ಆಮೇಲೆ ಬೇವೂರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ. ಸೊ 2 ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನ್ ಹೇಳಿದ್ರು, 50% ಸಬ್ಸಿಡಿ ಇರುತ್ತಲ್ಲ ಅದರಲ್ಲಿ, ನಮ್ದು ST ಕೆಟಗರಿ ಬರುತ್ತೆ. ಸೊ ಅವ್ರೇನ್ ಹೇಳಿದ್ರು, ಬಂದ್ಬಿಟ್ಟು ಹೊಲ ನೋಡಿದ್ರು. ನನ್ನ ಹೆಸರಲ್ಲಿ 3 ಎಕರೆ ಜಮೀನ್ ಇದೆ ಸರ್, ನನಗೆ ಇದರ ಇಂಟ್ರೆಸ್ಟ್ ಇದೆ, ನಾನು ಮಾಡೋದು ತುಂಬಾ ನನ್ಗೆ ಹೆಲ್ಪ್ ಮಾಡಿ ಸರ್ ಅಂತ ಕೇಳಿದೆ. ಆಯ್ತಾಯ್ತು. ಅವ್ರು ಬಂದೇನು ಹೇಳಿದ್ರು, ನಂದು ಮನೆ ಇದೆ ಅಲ್ಲಿ ತೋಟದಲ್ಲಿ, ಅವ್ರೇನ್ ಹೇಳ್ತಿದ್ದಾರೆ, ಮನೆ ಬಿಟ್ಟು ಮೋಲ್ಡ್ ಹಾಕ್ರಿ, ಅಂದ್ರೆ ಕೋಳಿ ಕೂಡೋದಕ್ಕೆ ಮೋಲ್ಡ್ ಹಾಕ್ರಿ, ಈ ತರ ಎಲ್ಲ ಹೇಳಿದಾಗ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತಾರೆ. ಆಯ್ತು, ಈಗ ನಿಮ್ದು ಪ್ರಶ್ನೆ ಅರ್ಥ ಆಗಿದೆ ನಮಗೆ. ಆದ್ರೆ ನೀವು ಕೇಳ್ತಿರೋ ಪ್ರಶ್ನೆ, ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಈ ಒಂದು ಯೋಜನೆ ಸೂಕ್ತ ಅಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಚರ್ಚೆ ಮಾಡ್ತಿರೋದಿಲ್ಲಿ PMFME ಯೋಜನೆ ಇದು ಯಾವುದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಸೊ ಅದು ನೀವೇನಿದ್ರು ನೀವು ಅದಕ್ಕೆ ಆ ಇಲಾಖೆನೇ ಬೇರೆ ಇದೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಮಾಡಕ್ ಇಂಟ್ರೆಸ್ಟ್ ಇದೆ. ಹೌದು, ಆಯ್ತು. ಏನಂದ್ರೆ ನನ್ನ ತೋಟ ಇದೆ ತೆಂಗು, ಒಂದು ಕೊಬ್ಬರಿ ಎಣ್ಣೆ ಘಟಕ. ಆಯ್ತು, ಈ ತರ ಕೇಳಿ. ಒಂದು ಕೊಬ್ಬರಿ ಎಣ್ಣೆ ಘಟಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಯಾವ ತರ ಏನು ಅಂತ. ಆಯ್ತು, ಹೇಳ್ತಾರೆ ಕೇಳಿ. ಮಾಡಿ ಕೊಬ್ಬರಿ ಎಣ್ಣೆ ಘಟಕ ಹಾಕಿ ನೋಡಿ. ಈ ಎಣ್ಣೆ ಘಟಕಗಳು ನಾವು ಈಗಾಗಲೇ ಒಂದು 1200 ಗಾಣದ ಘಟಕಗಳಿಗೆ ನಾವು PMFME ಯೋಜನೆಯಲ್ಲಿ ನಾವು ಸಹಾಯಧನ ಕೊಟ್ಟಿದ್ದೀವಿ, ಸಾಲ ಕೊಡಿಸಿದ್ದೀವಿ. ಅದರಿಂದ ನೀವು ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿ. ನಾವು ಕೋಳಿ ಸಾಕೋದಕ್ಕೆ ಕೊಡಲ್ಲ, ಹಸುಗಳನ್ನು ಸಾಕಲಿಕ್ಕೆ ಕೊಡಲ್ಲ. ಅದರಿಂದ ಬಂದ ಉತ್ಪನ್ನಗಳನ್ನು ನಾವು ಈಗ ಸಂಸ್ಕರಣೆ ಮಾಡ್ಲಿಕ್ಕೆ, ಈಗ ಕೋಳಿ ಮಾಂಸನ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಿ ಅದ್ರ ಬಗ್ಗೆ ಮಾತಾಡಬಹುದು. ಅದಕ್ಕೆ ನೀವು ಎಣ್ಣೆ ಗಾಣ ಹಾಕ್ತೀನಿ ಅಂತ ಹೇಳ್ತೀರಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅನ್ನೋದು ತುಂಬ ಈ ಅರ್ಬನ್ ಸೆಂಟರ್ಸ್ ಬೆಂಗಳೂರು, ಮೈಸೂರು ಇಂಥ ಕಡೆ ತುಂಬ ಬೇಡಿಕೆ ಇದೆ. ಅದ್ರ ಕಡೆ ನೀವು ಗಮನ ಹರಿಸ್ಬೋದು. ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಥವಾ ನಿಮ್ಮ ಡೆಪ್ಟಿ ಡೈರೆಕ್ಟರ್ ಯಾರಿದ್ದಾರೆ ಅವ್ರ ಹತ್ರ ನೀವು ಒಂದು ಬಾರಿ ಕಾಂಟ್ಯಾಕ್ಟ್ ಮಾಡಿ, ನಾವು ಈ ಪ್ರೋಗ್ರಾಮಲ್ಲಿ ಮಾತಾಡಿದ್ದೀವಿ ಅಂತ ಹೇಳಿ ರೆಫರೆನ್ಸು ನಾವು ಹೇಳಿರ್ತೀವಿ. ನಿನ್ನೆ ಅಲ್ಲ ಮೊನ್ನೆ ನಾವು ಚಿಕ್ಕಮಗಳೂರಲ್ಲೇ ಇದ್ದು ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಪೆಪ್ಪರನ್ನು, ಕಾಳುಮೆಣಸನ್ನು ಬಂದು ಸಂಸ್ಕರಣೆ ಮಾಡಿ ಮತ್ತು ರಫ್ತು ಮಾಡೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎಷ್ಟು ಸಂತೋಷ ಆಯಿತು ಅಂದರೆ ಒಂದು 350ರಿಂದ 400 ಜನ ಸೇರಿದರು. ಅಷ್ಟು ಜನಕ್ಕೂ ನಾವು PMFMEಯಲ್ಲಿ ನಿಮ್ಗೆ 50% ಸಬ್ಸಿಡಿ ಸಿಕ್ಕಿ ಅದಕ್ಕೆ ಸಾಲ ಕೊಟ್ಟು 30 ಲಕ್ಷದವರೆಗೂ ನೀವು ಪ್ರಾಜೆಕ್ಟ್ ಹಾಕಲಿಕ್ಕೆ ಅವಕಾಶ ಇದೆಯಲ್ಲ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತು ಅನ್ನೋ 4 ಜನ ಕೈ ಹಚ್ಚಿದ್ರು. ಅದರಿಂದಾಗಿ ಅದರದ್ದು ಅವೇರ್ನೆಸ್ ಬರಲಿ ಅನ್ನೋದು ನಮ್ಮ ಆಸೆ. ಸರ್ ಮತ್ತೊಂದು ಕರೆ ಬರ್ತೀವಿ. ಗಣಪತಿ ಅನ್ನೋರು ವಿಜಯಪುರದಿಂದ ಕರೆ ಮಾಡ್ತಿದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ. ಪ್ರಶ್ನೆ ಕೇಳಿ ಗಣಪತಿ ಅವರೇ.
ನಮ್ದು ಸರ್ ಸ್ವಂತ ದ್ರಾಕ್ಷಿ ಬೆಳೆ ಹಾಕ್ತೀವ್ರಿ ಸರ್. ಯಾವುದು? ದ್ರಾಕ್ಷಿ ಬೆಳಿತೇವ್ರಿ. ದ್ರಾಕ್ಷಿ. ಆಯ್ತು, ಕೇಳಿ ಪ್ರಶ್ನೆ. ಹಾ, ಸ್ವಂತ ದ್ರಾಕ್ಷಿ ಬೆಳಿತೇವ್ರಿ. ಅದಕ್ಕ ಮನುಕ್ ಮಾಡ್ಲಾಕ ಶೆಡ್ ನಿರ್ಮಾಣ ಮಾಡ್ಬೇಕಾಗೈತಿ ಸರ್. ಶೆಡ್ ಇಲ್ದಾಗೆ ನಮ್ ಮನುಕ್ ಮಾಡ್ಲಾಕ ಮುನಕ ಮಾಡೋದಕ್ಕೆ ರೇಜಿನ್ಸ್ಗೆ ದ್ರಾಕ್ಷಿ ಸ್ವಂತಾಗ ಅಲ್ಲಿ ಉಳ್ಳೈತಿ. ಶೆಡ್ ಯಾರು ಸಿಗಲ್ರಿ. ಬಾಡಿಗೆ ಬೇರೆ ಊರಿಗೆ ಹೋದ್ರು ಸಿಗುವಲ್ಲಾಗ್ಯಾವು. ಸರಿ, ಅದಕ್ಕೆ ನಮ್ ಶೆಡ್ ಮಾಡ್ಲಾಕ ಆಯ್ತು. ಪ್ರಶ್ನೆ ಅರ್ಥ ಆಗಿದೆ. ತಾವು ಈಗ ದ್ರಾಕ್ಷಿಯನ್ನು ಒಣ ದ್ರಾಕ್ಷಿ ಆಗಿ ಪರಿವರ್ತನೆ ಮಾಡ್ಬೇಕಾದನ್ನ ಮೌಲ್ಯವರ್ಧನೆ ಮಾಡೋದಕ್ಕೆ. ಆಯ್ತು, ಪ್ರಶ್ನೆ ಅರ್ಥ ಆಯ್ತು. ಉತ್ತರ ನೀಡ್ತಾರೆ, ಕೇಳಿ ಅದಕ್ಕೆ. ಈಗ ತುಂಬಾ ಸಂತೋಷ. ನೀವು ಅಲ್ಲೇ ಬರೋದು ಆಹಾರ ಸಂಸ್ಕರಣೆಯಲ್ಲಿ ನೋಡಿ. ನೀವು ಒಂದು ಉದಾಹರಣೆ, ದ್ರಾಕ್ಷಿ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರೋದು ನಿಮಗೆ ಎಷ್ಟು, ಒಂದು 10 ರೂಪಾಯಿ ಸಿಕ್ಕಿದ್ರೆ ಕಷ್ಟ. ಅದನ್ನು ಒಣಗಿಸಿ, ಒಣ ದ್ರಾಕ್ಷಿ ನಾವು ರೇಸಿನ್ಸ್ ಅಂತೀವಿ, ಅದನ್ನು ನೀವು ಮಾಡಿದ್ರೆ ಅದನ್ನೇ ಸಂಸ್ಕರಣೆ, ಅದನ್ನೇ ಮೌಲ್ಯವರ್ಧನೆ. ಇದು 10 ರೂಪಾಯಿ ಸಿಗೋದು, ಅದು 100 ರೂಪಾಯಿ ಸಿಗುತ್ತಲ್ಲ, ಅದನ್ನೇ ಮೌಲ್ಯವರ್ಧನೆ ಅನ್ನೋದು. ನೀವು ಮಾಡ್ತಾ ಇರೋದು ತುಂಬ ಸಂತೋಷ. ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಅಥವಾ ಡೆಪ್ಟಿ ಡೈರೆಕ್ಟರ್ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಆಫೀಸ್ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿ. ಈಗ ಸದ್ಯದಲ್ಲೇ ಒಂದು ಟ್ರೈನಿಂಗ್ ಕೋರ್ಸನ್ನು ನಾವು CFTRIಯಲ್ಲಿ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ. ನೀವು ಅದಕ್ಕೆ ಟ್ರೈನಿಂಗ್ ಕೋರ್ಸ್ಗೆ ನೀವೂ ಸೇರಿ ನಿಮ್ಮದೇ ಒಂದು ನಾವು ಉದಾಹರಣೆನ ನಾವು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕೊಡೋಣ. ನಮಸ್ತೆ, ಥ್ಯಾಂಕ್ ಯು ಸರ್. ಈಗ ಇದಕ್ಕೆ ಪೂರ್ವವಾಗಿ ಪ್ರಶ್ನೆ ಕೇಳಬೇಕು ಅಂತಂದರೆ, ಪೂರ್ವಕವಾಗಿ ಈಗ ವೈಯಕ್ತಿಕ ಸಾಲ ಅಥವಾ ಪ್ರೋತ್ಸಾಹಧನ ಮತ್ತು ಈ ಸಂಘ ಸಂಸ್ಥೆಗಳಿಗೆ ಸಾಮೂಹಿಕವಾಗಿ ಕೊಡೋಂಥ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ ಸರ್ ತಾವು? ಸರ್, ಸಾಲದ ಬಗ್ಗೆ ಏನಾಗಿದೆ, PMFME ಯೋಜನೆಯಲ್ಲಿ ಸಾಲ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಿದಾಗ ಇವ್ರ ಹತ್ರ ಯಾಕಪ್ಪ ಸಾಲ ತಗೋಬೇಕಂದ್ರೆ, PMFME ಯೋಜನೆ ಇರೋದು ಸಹಾಯಧನ ಕೊಡಲಿಕ್ಕೆ. ನೀವು ತಗೊಳ್ಳೋವಂಥ ಸಾಲದಲ್ಲಿ 50% ನಾವು ಸಹಾಯಧನ ಕೊಟ್ಟು ನಿಮ್ಮ ಅಕೌಂಟ್ ತುಂಬಿಸಿ ನಿಮಗೆ ಉತ್ತೇಜನೆ ಕೊಡ್ತಾ ಇದ್ದೀವಿ. ಅದಲ್ಲದೆ ಬೇರೆ ರೀತಿ ನಿಮಗೆಲ್ಲ ಒಂದು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ಈ ಯೋಜನೆಯ ಮುಖ್ಯವಾದ ಗುರಿ. ಅದರಿಂದ ಸಹಾಯಧನಕ್ಕೆ ಒತ್ತು ಕೊಡೋಣ. ಆ ಸಹಾಯಧನ ಹಾಗೆ ಕೊಡಲ್ಲ, ಸಾಲಕ್ಕೆ ಲಿಂಕ್ ಮಾಡಿರ್ತೀವಿ ಅನ್ನೋದು. ಆ ಸಾಲ ಕೊಡಿಸೋನಾಗಲೂ ನಿಮಗೆಲ್ಲ ಥರದ್ದು ಹ್ಯಾಂಡ್ ಹೋಲ್ಡಿಂಗ್ ನಾವು ಮಾಡ್ತೀವಿ ಅಂತ. ಈಗ ತಾವು ಕೇಳಿದರೆ ವೈಯಕ್ತಿಕವಾಗಿ ಕೊಡೋದು ಮತ್ತು ಇನ್ಸ್ಟಿಟ್ಯೂಷನ್ಸ್ ಕೊಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅನ್ನಂಗೆ ನೀವು ಹೇಳಿದ್ರಲ್ಲ. ಈಗ ಈ ಮತ್ತೊಂದು ಕರೆ ಬರ್ತಾ ಇದೆ. ಫಕೀರಪ್ಪ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನಿದೆ ನೋಡೋಣ, ಮತ್ತೆ ಚರ್ಚೆ ಮುಂದುವರಿಸೋಣ. ಹಲೋ ಫಕೀರಪ್ಪ ಅವರೇ, ನಮಸ್ತೆ. ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಈಗ ನಮ್ಮಲ್ಲಿ ಕಡೆ ಗದಗ ಕಡೆ ರೀ, ಹೌದು, ಗದಗ ತಾಲೂಕ, ಗದಗ ಜಿಲ್ಲಾ, ಕಲ್ಲೂರು ಗ್ರಾಮ ರೀ ನಮ್ದು. ಅದಕ್ಕ ನಾವು ಅರಿಶಿನ ಬೆಳಿಬೇಕಂತ ಮಾಡಿದ್ವಿ. ಅದು ಒಣ ಬೇಸಾಯ ಸರಿ ಆಗತ್ರೆ ಅಥವಾ ನೀರಾವರಿಗೆ ಸರ್? ನೀವು ಬೆಳೆ ಬೆಳೆಯೋದ್ರ ಬಗ್ಗೆ ಕೇಳ್ತಿದ್ರೆ ಅಗ್ರಿಕಲ್ಚರ್. ಹಾ ಸರ್. ಈಗ ಬೆಳೆಯೋದ್ರ ಬಗ್ಗೆ ನಾವು ಈ ಪ್ರೋಗ್ರಾಮಲ್ಲಿ ಜಾಸ್ತಿ ಮಾಹಿತಿ ಕೊಡ್ತಾ ಇಲ್ಲ. ನೀವು ಬೆಳೆದಿರುವಂಥ ಬೆಳೆನ ಸಂಸ್ಕರಣೆ ಮಾಡೋದಕ್ಕೆ ಅದನ್ನು ನೀವು ಕೇಳಿರೋ ನಿಮ್ಮ ಸಮಸ್ಯೆ ಅರ್ಥ ಆಯಿತು. ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ವಿಚಾರನ ಮಾತಾಡಿ ನಾವು ಹೇಳಿರ್ತೀವಿ, ಅವರೆಲ್ಲ ಮಾಹಿತಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಸರ್, ಈಗ ಅದೇ ಸಾಲದ ಬಗ್ಗೆ ಹೇಳ್ತೀವಿ ಸರ್, ವೈಯಕ್ತಿಕ ಮತ್ತು ಸಾಮೂಹಿಕ ಗುಂಪುಗಳಿಗೆ. ಅದೇ ಫಸ್ಟ್ PMFME ಅಂದ ತಕ್ಷಣ ಸಾಲ ಅಲ್ಲ, ಸಹಾಯಧನ ಅನ್ನೋದನ್ನು ನಾವು ಒತ್ತಿ ಹೇಳೋಣ. ಎರಡನೇದಾಗಿ PMFME ಅಂದ ತಕ್ಷಣ ವೈಯಕ್ತಿಕವಾಗಿ, ಯಾಕೆಂದರೆ 9,000 ಜನ ಇವತ್ತು ತಗೊಂಡಿದ್ದಾರೆ ಅದರದ ಬೆನಿಫಿಟ್ಸನ್ನು, ಸಾಲ ಅದ್ರ ಜೊತೆಗೆ ಸಹಾಯಧನನ. ಅದರಿಂದ ಇಂಡಿವಿಜುವಲ್ಸು ವೈಯಕ್ತಿಕವಾಗಿ ಜಾಸ್ತಿ ಅದು ಫೇಮಸ್ ಆಗಿಬಿಟ್ಟಿದೆ. ಆದರೆ ಇದರಲ್ಲಿ ಬೇರೆ ಕಾಂಪೊನೆಂಟ್ಸು ಇದೆ. ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೂ 40,000 ರೂಪಾಯಿ ಅಪ್ ಟು 4 lakhs ನಾವು ಸೀಡ್ ಕ್ಯಾಪಿಟಲ್ ಮನಿ ಅಂತ NRLM ಲೈವ್ಲಿಹುಡ್ ಮಿಷನ್ ಡೈರೆಕ್ಟರ್ ಒಬ್ಬರು IAS ಆಫೀಸರ್ ಇರ್ತಾರೆ, ಅವ್ರಿಗೆ ನಾವು ಫಂಡಿಂಗ್ ಮಾಡ್ತೀವಿ. ಇದುವರೆಗೆ 45 ಕೋಟಿವರೆಗೆ ಕೊಟ್ಟಿದ್ದೀವಿ. ಅದು ಈ NRLM NULM ಅರ್ಬನ್ ಆ್ಯಂಡ್ ರೂರಲ್ ಎರಡರಲ್ಲೂ ಅದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಹೋಗುತ್ತೆ. ಅದಲ್ಲದೇ ಇದರಲ್ಲಿ ಸ್ಕೀಮ್ ಯಾವ ಥರ ಇದೆ ಅಂದರೆ, ನಿಮಗೆ 3 ಕೋಟಿವರೆಗೂ ಸಹಾಯಧನ ತಗೊಳ್ಳೋವಂಥದ್ದು ಒಂದು 35% ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಬರುತ್ತೆ. ಅಲ್ಲಿ FPCs 10 ಜನ ಸೇರ್ಕೊಂಡು FPC ಮಾಡ್ಬೋದು, 100 ಜನ ಸೇರಿಕೊಂಡು FPOs ಮಾಡ್ಬೋದು. ಇವ್ರು ಯಾರೇ ಮುಂದಕ್ಕೆ ಬಂದರು ಆಹಾರ ಸಂಸ್ಕರಣೆ ಮಾಡ್ತೀವಿ ಅಂತ ಅವ್ರಿಗೆ ಅಪ್ ಟು 3 crores. ಇದರಲ್ಲಿ PMFME ನಾನು ಏನು ಹೇಳಿದೆ, 15 ಲಕ್ಷನೇ ಗರಿಷ್ಠ ಮಟ್ಟ, ಅದರ ಮೇಲೆ ಸಹಾಯಧನ ಸಿಗಲ್ಲ. ಆದರೆ ಇದರಲ್ಲಿ 3 ಕೋಟಿವರೆಗೂ FPCsಗೆ FPOsಗೆ ಇದೆ. ಇದಲ್ಲದೆ ನಮ್ಮ MSME ಅವರು ನಾವು ಜೊತೆಯಲ್ಲಿ ಸುಮಾರು ಟೈಮ್ ಮಾತಾಡಿಕೊಂಡು ಕ್ಲಸ್ಟರ್ ಗ್ರೂಪ್ಸ್ಗೆ
ಅಪ್ ಟು 90%, ಇದೆಲ್ಲ 35% ಆಯ್ತು ಸಬ್ಸಿಡಿ. ಅದರಲ್ಲಿ ಒಂದು ಸ್ಕೀಮ್ನಲ್ಲಿ ಕ್ಲಸ್ಟರ್ ಗ್ರೂಪ್ಸ್ ಮಾಡ್ಕೊಂಡ್ರೆ 30 ಜನದ ಮೇಲೆ ಸೇರಿ 30 ಕೋಟಿ ಪ್ರಾಜೆಕ್ಟ್ ಹಾಕ್ರೆ 27 ಕೋಟಿವರೆಗೆ ಆ ಯೋಜನೆಯಲ್ಲಿ ನಾವು ಸಹಾಯಧನ ಕೊಡ್ಬೋದು. ಅದಕ್ಕೆ ನಿಮ್ಗೆ 15 ಲಕ್ಷ ಆಗ್ಬೋದು, ಇದು 3 ಕೋಟಿ ಆಗ್ಬೋದು, ಅಥವಾ ಅಪ್ ಟು 27 crores ಇದೇ ಸ್ಕೀಮ್ಗಳಿದೆ. ದಯವಿಟ್ಟು ಮುಂದಕ್ಕೆ ಬರಬೇಕು. ಅದು ಅರ್ಹತೆ ಇರೋರು ಮುಂದಕ್ಕೆ ಬರಬೇಕು. ಒಳ್ಳೆ ಅವಕಾಶ ಇದೆ ಸರ್. ತಾವು ಅರ್ಹತೆ ಬಗ್ಗೆ ಕೇಳಿದ್ರೆ ಕರೆ ಬರ್ತಾ ಇರೋ ತಗೊಳ್ಳಿ. ಅರ್ಹತೆ ಬಗ್ಗೆ ನಾನು ಮತ್ತೆ ಸರ್, ಈಗ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಕೇಳಿದೀವಿ ಸರ್ ನಾವು. ಸೊ ಇದರ ಮಹತ್ವ ಏನು ಇದ್ದದ್ದು? ಇದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ನೋಡಿ, ಅದು ನಾವು ಮೂಲಭೂತ ಸೌಕರ್ಯ ಅಂದ ತಕ್ಷಣ ರೋಡ್ಸು, ಬ್ರಿಡ್ಜಸ್ಸು, ಅದು ಇದಕ್ಕೆ ಹೋಗ್ತೀವಿ. ಹೌದು. ಕೃಷಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯನ ಸರ್ಕಾರ ಗುರುತಿಸಿ ಒಂದೊಂದು ಜಿಲ್ಲೆಯಲ್ಲಿ ಅಥವಾ ಒಂದು ಜಿಯೋಗ್ರಾಫಿಕಲ್ ರೀಜನ್ನಲ್ಲಿ ಏನು ಬೆಳೆ ಬೆಳೀತಾ ಇದ್ರೋ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಅಂತ ಸೆಟಪ್ ಮಾಡಿದೆ. ಇದಕ್ಕೆ 100% ಫಂಡಿಂಗ್ ಬರೋದು ಸೆಂಟ್ರಲ್ ಗೌರ್ಮೆಂಟಿಂದ. ಇಂಥದ್ದು ನಾವು ಇದುವರೆಗೆ 32 ಕೋಟಿ ಖರ್ಚು ಮಾಡಿ 14 ಕಡೆ ನಾವು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್. ಇದು ಅಷ್ಟು ದೊಡ್ಡ ವರ್ಡ್ ಹೇಳಿದ ತಕ್ಷಣ ನಮಗೆ ಕನ್ಫ್ಯೂಸ್ ಏನಿಲ್ಲ. ನೋಡಿ, 2 ಎಕ್ಸಾಂಪಲ್ ದಯವಿಟ್ಟು ಕೊಡೋಣ. ಮೊನ್ನೆ ಮೂಡಿಗೆರೆಯಲ್ಲಿ ನಾವು ಒಂದು ಸ್ಥಾಪನೆ ಮಾಡಿದ್ದೀನಿ, ಇನಾಗ್ರೇಷನ್ ಮಾಡೋದು. ಏನಲ್ಲಿ ಇರೋದು ಮೂಡಿಗೆರೆ ಪೆಪ್ಪರ್, ಕಾಳು ಮೆಣಸನ್ನು ಬಂದು ಸಂಸ್ಕರಣೆ ಮಾಡೋದು ಬರ್ತದೆ. 3 ಗ್ರೇಡಿಂಗ್ ಆಯ್ತದೆ, ಅದು ಪಲ್ವರೈಸಿಂಗ್ ಆಗುತ್ತೆ, ಪೌಡ್ರ್ ಮಾಡ್ಬೋದು, ಪ್ಯಾಕಿಂಗ್ ಮಾಡ್ಬೋದು, ಕೋಲ್ಡ್ ಸ್ಟೋರೇಜಲ್ಲಿ ಇಡ್ಬೋದು, ಬೆಲೆ ಬರೋವರೆಗೆ ನಾವು ಕಾಯ್ತೀವಿ ಅಲ್ಲೇ ಇಡ್ಬೋದು. ಇದಕ್ಕೆ ಸಣ್ಣ ಶುಲ್ಕನ ತಗೊಂಡು 2 ಕೋಟಿ 10 ಲಕ್ಷ ರೂಪಾಯಿ ಅದಕ್ಕೆ ಹಾಕಿರೋದು. ಇವತ್ತು ನಾನು ಮೊನ್ನೆ ಚಿಕ್ಕಮಗಳೂರಿಗೆ ಹೋದಾಗ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತು? ಎಲ್ಲ ಮಾಧ್ಯಮದವ್ರು ಕರ್ಕೊಂಡಾಗೆ ಇನಾಗ್ರೇಟ್ ಮಾಡಿದ್ವಿ. 2 ಗೊತ್ತಿತ್ತು, 350 ಜನ. ಇದನ್ನೆಲ್ಲ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ತಲುಪಿಸಿದ್ರೆ ಇಂಥದ್ದು 14 ಸೆಂಟರ್ಸು ಇಂಡಿಯಾಲಿ ಹೈಯೆಸ್ಟ್ ನಂಬರ್ ನಮ್ಮದೇ ಕರ್ನಾಟಕಲ್ಲಿ. ಬೇರೆ ಕಡೆ ಎಲ್ಲ 6, 5, 2 ದೊಡ್ಡ ರಾಜ್ಯ ಇದೆ. ಇಲ್ಲಿ 14 ಆಹಾರ ಸಂಸ್ಕರಣೆಗೆ ಸೆಟಪ್ ಮಾಡಿರೋಂಥ ಘಟಕಗಳಲ್ಲಿ 12 ಆಲ್ಮೋಸ್ಟ್ ವರ್ಕಿಂಗ್, 8 ಫುಲ್ ಟೈಮ್ ವರ್ಕಿಂಗ್. ಚಾಮರಾಜನಗರಲ್ಲಿದೆ, CFTRI, ಬಾಳೆಹಣ್ಣಿಗಿದೆ, ಮತ್ತು ಕಾಫಿಗಿದೆ, ಇದಕ್ಕೆ ಮೆಣಸಿನಕಾಯಿಗಿದೆ, ಚಿಲೀಸ್ಗಿದೆ, ರೇಸಿನ್ಸ್ಗಿದೆ. ಇದೆಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡಿಲ್ಲ ಸರ್. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ನಾವು. ಕಡೆಯದಾಗಿ ಒಂದು ಪ್ರಶ್ನೆ, ಅದು ಕಿವಿ ಮಾತಿನ ಮೂಲಕ ಹೇಳಬೇಕು ಅಂತಂದರೆ, ಈಗ ಈ ಮುಂಬರುವ ಏನು ಉದ್ಯಮಿಗಳಾಗಬೇಕು ಅಂತ ಹೇಳಿ ಬರ್ತಾರಲ್ಲ, ಅವರಿಗೆ ಏನಾದರೂ ಅರ್ಹತೆ ಏನಿರಬೇಕು ಅಂತ ಸರ್? ಮಿನಿಮಮ್ ಕನಿಷ್ಠ ಏನಾದರೂ ವಿದ್ಯಾರ್ಹತೆ ಅಥವಾ ಈ ಥರ ಏನು ಇರಬೇಕಾಗುತ್ತಾ? ಜಮೀನು ಇರಬೇಕಾಗುತ್ತಾ? ಇದ್ರ ಜೊತೆಯಲ್ಲೇ ಕಿವಿ ಮಾತು ಹೇಳಬೇಕು ಅಂತಂದರೆ ಸಂಕ್ಷಿಪ್ತವಾಗಿ ಒಂದು ಅರ್ಧ ನಿಮಿಷದಲ್ಲಿ ಏನು ಹೇಳ ಬಯಸ್ತೀವಿ? ಎಸ್ ಸರ್, ಅರ್ಹತೆ ಇಷ್ಟೇ. 18 ವರ್ಷ ದಾಟಿದಿರಿ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೃಷಿ ಸಚಿವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರ ಕಡೆ ಬಂದವ್ರಿಗೆ ಉದ್ಯೋಗ ಕೊಡಿಸಿ ಅಂತ ಕೇಳಿದ್ರೆ, ನಿನಗೆ ಉದ್ಯೋಗ ಕೊಡಿಸಲ್ಲ, ನಿನಗೆ 30 ಲಕ್ಷ ಸಾಲದಲ್ಲಿ 15 ಲಕ್ಷ ಸಹಾಯಧನ ಕೊಡ್ತೀನಿ, ನೀನೇ ಒಂದು ಆಹಾರ ಸಂಸ್ಕರಣೆ ಹಾಕು, ನೀನೇ ಒಂದು 10 ಜನಕ್ಕೆ ನಾನು ಹೇಳ್ದಿರೋ ಕೆಲಸ ಕೊಡು ಅಂತ ನಮ್ಮ ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವರು ಹೇಳ್ತಾರೆ. ಇದು ಈ ಭಾಷೆಗಿಂತ ಇನ್ಯಾವುದು ಬೇಕಾಗಿಲ್ಲ. ಭಾಳ ಸೂಕ್ತವಾದ ಉತ್ತರ. ಅಂದರೆ ನೇರವಾಗಿ ಉದ್ದಿಮೆದಾರನಾಗಬೇಕು ಅನ್ನೋದಕ್ಕೆ ನಮ್ಮ ಒಂದು ಇದು ಸರ್ ಆಶಯ. ನೋಡಿದ್ರೆ ರೈತ ಬಾಂಧವರೇ, ಈ ಒಂದು PMFME ಯೋಜನೆ, ಅದರಲ್ಲಿ ವಿಶೇಷವಾಗಿ ಕೆಪೆಕ್ ಸಂಸ್ಥೆಯಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಹಲವಾರು ಚಟುವಟಿಕೆಗಳಿಗೆ ಸಾಕಷ್ಟು ಸಹಾಯಧನ ಇದೆ. ದಯಮಾಡಿ ತಾವು ಮುಂದೆ ಬರಬೇಕು. ಇದಕ್ಕೆ ಯಾವುದೇ ರೀತಿಯಂಥ ವಿದ್ಯಾರ್ಹತೆ ಇಲ್ಲ, ಯಾರಾದರೂ ಬಂದು ಉದ್ದಿಮೆದಾರರಾಗಬೇಕು ಅಂತ ಹೇಳಿ ಹೇಳ್ತಾ ಸರ್, ಇಷ್ಟೊತ್ತು ತಾವು ಎಲ್ಲ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ PMFME ಯೋಜನೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕೃಷಿ ಇಲಾಖೆ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ನಮಸ್ಕಾರ. ಇಂಥ ವಿಷಯ ಕೈಗೆ ತಗೊಂಡಿದ್ದಕ್ಕೆ ನಮ್ಮದು ಧನ್ಯವಾದಗಳು ತಮಗೆ. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ
ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulsas.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.